श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। श्रीमत्समध्वविजय तृतीय सर्ग 14ನೇ ಶ್ಲೋಕ. ಅಪಿತತೋಹಮುಪೇತ್ಯ ಸಹಾಮುನಾ ಭಗವತೇತ್ರ ಸತೆ ಪ್ರಣತಿಂ ವ್ಯಧಾಂ ಇತಿ ನಿಗದ್ಯ ವಿಭಾತಿ ಶಿಶುಸ್ಮವಿ ಸ್ಮಿತಸಭಾಜನಚೀರ್ಣಸಭಾಜನಃ. ಅಪಿ ತತಃ ಅಹಂ ಉಪೇತ್ಯ ಸಹ ಅಮುನಾ ಭಗವತೆ ಅತ್ರ ಸತೆ ಪ್ರಣತಿಂ ವ್ಯಧಾಂ ಇತಿ ನಿಗದ್ಯ ವಿಭಾತಿ ಶಿಶುಃ ಸ್ಮ ವಿಸ್ಮಿತಸಭಾಜನಚೀರ್ಣಸಭಾಜನಃ. ಹಿಂದೆ ಶ್ಲೋಕದಲ್ಲಿ ವಾಸುದೇವ ನಾನು ಮದುವೆ ಮನೆಯಿಂದ ಬಂದಾಗ ನನ್ನ ಜೊತೆಗೆ ಪರಮಾತ್ಮನೇ ಬಂದದ್ದು ಅಂತ ಹೇಳಿದರು. ರಜತಪೀಠಪುರೇ ಅಮರಾಲಯ ದ್ವಯಂ ವರ್ತತೆ. ತತ್ರ ಪೂರ್ವ ರಜತಪೀಠಪುರದಲ್ಲಿ 2 ದೇವಾಲಯ ಇದೆ. ತತ್ರ ಪೂರ್ವಾಲಯಸ್ಥಃ ಪೂರ್ವ ದಿಕ್ಕಿನಲ್ಲಿ ಇರುವ ಆಲಯಕ್ಕೆ ನಮಸ್ಕಾರ ಮಾಡಿ ಪ್ರಥಮತಃ ನಮ್ಯಃ ಮೊದಲು ನಮಸ್ಕಾರ ಮಾಡಬೇಕು. ಪಶ್ಚಿಮಾಲಯಸ್ಥಃ ಪಶ್ಚಾನ್ನಮ್ಯಃ ಪಶ್ಚಿಮ ದಿಕ್ಕಿನಲ್ಲಿ ಇರುವ ಆಲಯಕ್ಕೆ ಅನಂತರ ನಮಸ್ಕಾರ ಮಾಡಬೇಕು. ಇದು ಸಂಪ್ರದಾಯ ನಿಯಮ. ಸಂಪ್ರದಾಯ ನಿಯಮ ಇದೆ. ತಸ್ಮಾತ್ ಪೂರ್ವಾಲಯಸ್ಥಂ ಆದೌ ನತ್ವಾ, ಅದರಿಂದ ಪೂರ್ವಾಲಯದಲ್ಲಿ ಇದ್ದ ಚಂದ್ರಮೌಳೀಶ್ವರನ ಅಂತರ್ಯಾಮಿಯಾದ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ತತಃ ಪಶ್ಚಿಮಾಲಯಸ್ಥಂ ನಂತುಂ ಆಗಚ್ಚತಃ, ನಂತರ ಪಶ್ಚಿಮ ದಿಕ್ಕಿನಲ್ಲಿ ಇದ್ದ ಅನಂತೇಶ್ವರನ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಕ್ಕೆ ಬರ್ತಾ ಇರುವ ವಾಸುದೇವನಿಗೆ ಕಹ ಸಖ, ಯಾರು ಸಖ ಇತಿ ಅಪೇಕ್ಷಾಯಾಮಾಹ ಅಪಿ ಇತ್ಯಾದಿನ. ಅಲ್ಲಿ ಯಾರು ಬಂದರು ಹಾಗೆ ಅಂದರೆ ಅಲ್ಲೂ ಕೂಡ ಪರಮಾತ್ಮನೇ ಬಂದದ್ದು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅಪಿ ತತೋಹಂ ಉಪೇತ್ಯ ಸಹಾಮುನ ಭಗವತೆ, ಪರಮಾತ್ಮನೇ ನನ್ನ ಜೊತೆಗೆ ಬಂದದ್ದು, ಬಂದು ನಾನು ಇಲ್ಲಿ ಪ್ರಣತಿಂ ವ್ಯಧಾಂ ಸಭೆಯಲ್ಲಿ ಅಂದರೆ ದೇವಸ್ಥಾನದಲ್ಲಿ ಬಂದು ಅನಂತೇಶ್ವರನಲ್ಲಿ ದೇವಸ್ಥಾನದಲ್ಲಿ ನಮಸ್ಕಾರವನ್ನು ಮಾಡಿದೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇತಿ ನಿಗದ್ಯ ಹೇಳಿ ಸಭಾಯಾಂ ಸ್ಥಿತಃ ಜನಃ ಸಭಾಜನಃ. ನೋಡಿ, ವಿಸ್ಮಿತ ಸಭಾಜನ ಅಂತ ಇದೆ. ಆ ಸಭಾಜನರು, ಸಭೆಯಲ್ಲಿ ಇದ್ದ ಜನರೆಲ್ಲ ಆಶ್ಚರ್ಯಪಟ್ರಂತೆ. ವಿಸ್ಮಿತಃ ಏವಂ ಚರಿತ್ರಂ ದೃಷ್ಟ್ವಾ ವಿಸ್ಮಿತಃ ಯಹ ಸಭಾಜನಃ. ಸಭೆಯಲ್ಲಿ ಇದ್ದವರೆಲ್ಲ ಆಶ್ಚರ್ಯ ಪಡ್ತಾರೆ ಈ ವಾಸುದೇವನ ಮಾತನ್ನು ಕೇಳಿ. ತೇನ ಚೀರ್ಣಂ ಕೃತಂ ಸಭಾಜನಂ ಸಂಭಾವನಂ ಯಸ್ಯ, ಆ ಮಗುವನ್ನು ಕೊಂಡಾಡಿದರಂತೆ, ಗೌರವಿಸಿದರು. ಅಹಂ ತತಃ ಮಹೇಂದ್ರ ದಿಗಾಲಯಾದಪಿ ಅಮುನಾ, ನಾನು ಮಹೇಂದ್ರ ದಿಕ್ಕಿನಲ್ಲಿ ಅಂದರೆ ಪೂರ್ವ ದಿಕ್ಕಿನಲ್ಲಿದ್ದ ಆಲಯದಿಂದ ಅಮುನಾ ಪರಮಾತ್ಮನಿಂದಲೇ ಕೂಡಿಕೊಂಡು ಮಹೇಂದ್ರ ದಿಗಾಲಯಸ್ಥೇನ ಸಹ, ಮಹೇಂದ್ರ ದಿಗಾಲಯ ಪೂರ್ವ ದಿಕ್ಕಿನಲ್ಲಿ ಇದ್ದ ಪರಮಾತ್ಮನಿಂದ ಕೂಡಿಕೊಂಡು ಅತ್ತರ ಪಶ್ಚಿಮ ದಿಕ್ಕಿನಲ್ಲಿ ಇದ್ದ ಅನಂತೇಶ್ವರ ದೇವಸ್ಥಾನಕ್ಕೆ ಬಂದಾಗ ವರ್ತಮಾನಾಯ ಭಗವತೆ ಅನಂತಾಸನಾಯ, ಅಲ್ಲಿರುವ ಅನಂತಾಸನ ದೇವಸ್ಥಾನದಲ್ಲಿ ಇದ್ದ ಆ ಪರಮಾತ್ಮನಿಗಾಗಿ ಪ್ರಣತಿಂ ವ್ಯಧಾಂ ಕೃತವಾನ್ ಅಸ್ಮಿ, ನಮಸ್ಕಾರವನ್ನು ಮಾಡಿದ್ದೇನೆ. ಇತಿ ಈ ರೀತಿಯಾಗಿ ಉಕ್ತ ಪ್ರಕಾರೇಣ ನಿಗದ್ಯ ವಿಭಾತಿ, ಈ ರೀತಿಯಾಗಿ ಹೇಳಿ ವಿಭಾತಿ ಸ್ಮ ಅಂದರೆ ಶೋಭಿಸ್ತಾ ಇದ್ದರು ಅಂತ ಅರ್ಥ. ವಾಸುದೇವ ಶೋಭಿಸ್ತಾ ಇದ್ದರು ಅಂತ ಅರ್ಥ. ನೋಡಿ, ಭಗವತೆ ಅಂತ ಇದೆ. ಭಗವತೆ ಅಂದರೆ ಏನರ್ಥ? ಪೂರ್ಣ ಐಶ್ವರ್ಯಾದಿ ಷಡ್ಗುಣವತೆ ಅಂತ. 6 ಪೂರ್ಣವಾದ ಐಶ್ವರ್ಯಾದಿ 6 ಗುಣಗಳನ್ನು ಉಳ್ಳವ ಎಂಬ ಅರ್ಥದಲ್ಲಿ ಭಗವತ್ ಶಬ್ದವನ್ನು ಬಳಸ್ತಾರೆ. ಭಗ ಉಳ್ಳವ ಅಂತ ಅರ್ಥ. ನೋಡಿ, ಭಗವತೆ 2, ಭಗವಾನ್ ಅಂತ, ಭಗ ಉಳ್ಳವ ಅಂತ ಅರ್ಥ. ನೋಡಿ, ಗುಣವಾನ್ ಅಂದ್ರೆ ಏನರ್ಥ? ಗುಣ ಉಳ್ಳವ. ಧನವಾನ್ ಅಂದ್ರೆ ಏನರ್ಥ? ಧನ ಉಳ್ಳವ. ಅದೇ ರೀತಿಯಾಗಿ ಭಗ ಏನರ್ಥ? ಭಗ ಉಳ್ಳವ ಅಂತ ಅರ್ಥ. ಭಗ ಅಂದ್ರೆ ಏನರ್ಥ ಹಾಗೆಂದ್ರೆ ಅದಕ್ಕೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯಃ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಿತ ಇತ್ಯುಕ್ತೆ. ಭಗ ಅಂದ್ರೆ ಈ 6ಕ್ಕೆ ಭಗ ಅಂತ ಕರೀತಾರೆ. ಸಮಗ್ರವಾದ ಐಶ್ವರ್ಯ, ವೀರ್ಯ, ಯಶಸ್ಸು ಅಂದ್ರೆ ಕೀರ್ತಿ, ವೀರ್ಯ ಅಂದ್ರೆ ಪರಾಕ್ರಮ, ಶ್ರಿಯ ಸಂಪತ್ತು,
ಜ್ಞಾನ ಸಾಮಾನ್ಯ ಜ್ಞಾನ, ವಿಜ್ಞಾನ ವಿಶೇಷ ಜ್ಞಾನ, ಇದೆಲ್ಲ ಯಾರಿಗೆ ಇದೆಯೋ ಈ ಆರನ್ನು ಕೂಡ ಭಗ ಅಂತ ಕರೀತಾರೆ. ಇದನ್ನು ಉಳ್ಳವ ಭಗವಾನ್, ಭಗವತ್ ಅಂತ ಅರ್ಥ. ಅಂತ ಭಗವಂತನಿಗಾಗಿ ಅಂತ ನಮಸ್ಕಾರವನ್ನು ಮಾಡಿದರು ಅಂತ ಅರ್ಥ. ನೋಡಿ, ದೇವರನ್ನ ತಿಳಿಯುವಾಗ ಶಬ್ದಗಳು ನಮಗೇನ್ ತಿಳಿಸಿಕೊಡುತ್ತದೆ? ದೇವರ ಗುಣಗಳನ್ನ ತಿಳಿಸಿಕೊಡ್ತಾ ಇದೆ. ಸೊ ಅದರಿಂದ ಶಬ್ದಾರ್ಥ ತಿಳಿಯುವಾಗ ದೇವರ ಒಂದೊಂದು ಹೆಸರು ಕೂಡ ದೇವರ ಧರ್ಮಗಳನ್ನು, ಗುಣಗಳನ್ನು ತಿಳಿಸಿಕೊಡ್ತಾ ಇದೆ. ಅದರಿಂದ ಆ ಭಗವಾನ್ ಅಂತ ಹೇಳುವಾಗ ನಮಗೆ ಇದು ನೆನಪಾಗಬೇಕು. 6 ಗುಣಗಳು, ಐಶ್ವರ್ಯಾದಿ 6 ಗುಣಗಳು ಪೂರ್ಣವಾಗಿ ಉಳ್ಳವ ಅಂತ ಆ ಧರ್ಮವನ್ನ ಆ ಶಬ್ದ ತಿಳಿಸಿಕೊಡ್ತಾ ಇದೆ ಅಂತ ನಮಗೆ ನೆನಪಿಗೆ ಬರಬೇಕು ಎಂಬ ಅದಕ್ಕಾಗಿ ಇದನ್ನು ಹೇಳಿದ್ದು. ಭಗವಾನ್ ಇತಿ ವಿಗ್ರಹ ಅಂತ ಪರಮಾತ್ಮನಿಗೆ ನಮಸ್ಕಾರ ಮಾಡಿದರು ಅಂತ ಒಟ್ಟು. ಹಾಗೆ ಶ್ರೀಮದ್ವೇಷಾರ್ಪಣಮಸ್ತು. ಶ್ರೀಹರೇ ನಮಃ.